ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸೆಡ್ ಹೊಡೆದ್ರಲ್ಲ ಕೈ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಈಗ ಡಿ.ಕೆ. ಮಹತ್ವಾಕಾಂಕ್ಷಿಯ ಈ ಹೆಜ್ಜೆಗೇನೆ ಅಡ್ಡಗಾಲು ಹಾಕ್ತಾರ. ಕೈ ಒಳಗಡೆ ಹೊಸ CM ಬಂದ ಮೇಲೆ ಆಗ್ತಿರೋ ಡೆವಲಪ್ಮೆಂಟ್ಸ್ ಗಮನಿಸ್ತಾ ಇದ್ದೀವಿ. ಈಗ ಬಿಡದಿ ಟೌನ್ಶಿಪ್ ಗಲಾಟೆ ಜೋರಾಗಿರೋ ಹೊತ್ತಲ್ಲೇ ಅಚ್ಚರಿಯ ಬೆಳವಣಿಗೆ ಗಮನ ಸೆಳೀತಾ ಇದೆ. ಡಿ.ಕೆ.ಗೆ ಸ್ವಪಕ್ಷೀಯರೇ ಕಂಟಕ ತಂದಿಟ್ರ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ತಮ್ಮ ಕೈಯನ್ನು ಬಲಪಡಿಸ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಲೆಕ್ಕಾಚಾರವನ್ನು ಯಾರು ಬಿಡಿಸಿ ಹೇಳಬೇಕಾಗೇ ಇಲ್ಲ. ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರಲ್ಲ ಬೇಕಾದಷ್ಟು ಸಲ ಮುಂದಿನ CM ಕ್ಯಾಂಡಿಡೇಟ್ ನಾನು 28ಕ್ಕೆ ಅಂತ. ಸೊ ಅದಕ್ಕೆ ತಯಾರಿ ಅಂತೂ ಶುರುವಾಗಿದೆ. ಅಧ್ಯಕ್ಷ ಆಗಿರಬೇಕಾಗಿಲ್ಲ CM ಆಗಕ್ಕೆ, ಸಿದ್ದರಾಮಯ್ಯನವರು ಆಗಿರಲಿಲ್ವಾ ಅಂತ ಕೇಳಿದ್ದೂ ಕೂಡ ಆಯಿತು ಮೊನ್ನೆ ಡಿ.ಕೆ. CM ಆದಮೇಲೆ. ಈಗ ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಗಮನ ಸೆಳೀತಿದೆ. ಬಿಡದಿ ಟೌನ್ಶಿಪ್ಪು ಡಿ.ಕೆ. ಶಿವಕುಮಾರ್ ಅವ್ರ ವಿರುದ್ಧ ಮುಗಿಬಿದ್ದಿದ್ದಾರೆ. JDSನವರು, BJPಯವರು ಒಂದು ಹಂತಕ್ಕೆ, JDS ದೊಡ್ಡ ಮಟ್ಟದಲ್ಲಿ ಇದನ್ನು ಕೈಗೆತ್ಕೊಂಡಿದೆ. ಡಿ.ಕೆ. HDK ನಡುವೆ ತೀವ್ರ ರಾಜಕೀಯ ಸಮರಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಜನ ರೊಚ್ಚಿಗೆದ್ದಿದ್ದಾರೆ. ಇಷ್ಟು ನಡುವೆಯೂ ಅಧಿಸೂಚನೆ ಆಗಿದೆ, ಮಾಡೇ ತೀರ್ತೀನಿ ಅಂತ ಹೊರಟಿದ್ದಾರೆ. ಮೋದಿಯವರೇ ಗುಡ್ ಅಂದಿದ್ದಾರೆ, ಒಳ್ಳೆ ಯೋಜನೆ ಮಾಡು ಡಿ.ಕೆ. ಅಂತ ಹೇಳಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಬಂದು BJPಗರನ್ನು ಕಟ್ ಹಾಕಿದ್ದು ನೋಡಿದ್ದೀವಿ. JDSಗೆ ಇದು ಗಂಟ್ಲಲ್ಲಿ ಸಿಕ್ಕಾಕೊಂಡಂಗಾಗಿದೆ, ನರೇಂದ್ರ ಮೋದಿ ಅಸ್ತ್ರ ಬಿಟ್ಟಿರೋದು. ಇದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಯಾವ ಕಾರ್ಯಕ್ರಮನೂ ಸರ್ಕಾರದಿಂದ ಆಗಬಾರ್ದು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ವಿರೋಧ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಿದೆಯಲ್ಲ, ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿರೋದು ಅಭಿಪ್ರಾಯ. ಚರ್ಚೆ ಆಗಬೇಕು ಈ ವಿಷಯ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಕ್ಯಾಬಿನೆಟಲ್ಲಿ ಚರ್ಚೆಗೆ ತರ್ತೀವಿ, ಮುಂದಿನ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ. ಯಾವುದೇ ಒಂದು ನಿರ್ಧಾರ ಸರ್ಕಾರ ತಗೊಳ್ಳೋದು ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಹೊರೆ ಡ್ಯಾಮೇಜು ಆಗಲೇಬಾರದು ಅಂತ ಪರೋಕ್ಷವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಇದರಿಂದ ನಮ್ಮ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗ್ತಿದೆ, ಸರ್ಕಾರಕ್ಕಿದು ಕಾಸ್ಟ್ಲಿ ಆಗುತ್ತೆ ಅನ್ನುವ ಅಭಿಪ್ರಾಯ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಹೊರಬಿದ್ದಿದೆ ಅನ್ನೋದು ಇಂಟ್ರೆಸ್ಟಿಂಗ್. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರದ್ದು ಈ ಭಾರತ್ ಜೋಡೋ ಅದು ಇದು ಅಂತ ಘೋಷಣೆ ಮಾಡಿದ್ರಲ್ಲ ಅವರು, ಅದು ಸರ್ಕಾರಕ್ಕೆ ಹೊರೆಯಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರ ಈ ಭರ್ಜರಿ ಹೊಸ ಗ್ಯಾರಂಟಿ ಘೋಷಣೆಗಳು ಅನ್ನೋದನ್ನು ನೇರವಾಗಿ ಹೇಳಿ ಟೀಕಿಸಿದ್ರು ಸತೀಶ್ ಜಾರಕಿಹೊಳಿ. ಅದು ಚರ್ಚೆಗೆ ಕಾರಣ ಆಯಿತು. ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಬಿಡದಿ ಟೌನ್ಶಿಪ್ ಇದು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇದ್ದಾಗಲೇ ಹಠ ಹಿಡಿದಿದ್ದು, ಈಗ ಹಠ ಬಿಡದೆ ಮಾಡ್ತಿರೋದು. ಈಗ ಆ ಯೋಜನೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟ ಸತೀಶ್ ಜಾರಕಿಹೊಳಿ. ಮೀಟಿಂಗ್ ಇನ್ನೂ ಆಗಿಲ್ಲ, ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗ್ಬೋದು. ಯಾಕಂದ್ರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳಿ ಅದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು. ಅದೇ ಒಂದು ಸಮಸ್ಯೆ ಉದ್ಭವ ಕಾರಣ ಆಗಬಾರ್ದು. ಅದನ್ನು ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ. 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟಲ್ಲಿ. 2 ಅಡಿಷನಲ್ ಮಾಡಿ ಅವ್ರಿಗೊಂದು ಕೊಡಿ, ಇನ್ನೊಂದು ಹೊಸಬ್ರಿಗೆ ಕೊಡೋಂತ ಹೇಳಿದ್ದೀವಿ. ಹೋದ್ಸಲ 2 ಇತ್ತು, 3 ಮಾಡಿ. ಒಂದು ಜಮೀರ್ ಅವ್ರು ಕೊಡಿ, ಇನ್ನೊಂದು ಯಾರು ಇದ್ದಾರೆ ಅವ್ರಿಗೆ ಕೊಡೋಂತ ಹೇಳಿದ್ದೀವಿ. ಯಾಕಂದ್ರೆ ಒಂದು ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ. ಯಾಕಂದ್ರೆ ಓಟ್ ಜಾಸ್ತಿ ಹಾಕೋರು ಅವರೇ. ನಮಗೆ 3 ಕೊಡೋದ್ರಲ್ಲೇನು ತಪ್ಪಿಲ್ಲ, ಕೊಡಬೇಕು ಅವ್ರಿಗೆ. ಅಷ್ಟೇ ಅಲ್ಲ, CM ಭೇಟಿಯಾಗಿ ಮಾತಾಡಿದ್ದೀನಿ. ಸಚಿವ ಸಂಪುಟ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿದ್ದೀನಿ. ಮುಸ್ಲಿಮರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಹಾಕೋದು. ಓವರ್ ಆಲ್ ಕಾಂಗ್ರೆಸ್ಗೆ ಹೆಚ್ಚು ಮುಸ್ಲಿಮರು ಓಟ್ ಹಾಕ್ತಾರೆ. ಸಮುದಾಯದಿಂದ 2 ಕೊಟ್ಟಿದ್ರು, ಈಗ 3 ಕೊಡಬೇಕು. ಖಾದರ್ ಅವರು ಕೊಟ್ಟಿದ್ದಾರೆ, ಇನ್ನೂ 2 ಜಮೀರ್ ಸೇರಿದಂತೆ ಒಟ್ಟು 3 ಕೊಡಲೇಬೇಕು ಅಂತ ಒತ್ತಡ ಹಾಕಿದ್ದೀನಿ. ಸುರ್ಜೇವಾಲಾ ಅವ್ರ ಜೊತೆ ಹೈಕಮಾಂಡ್ ಜೊತೆನೂ ಮಾತಾಡಿದ್ದೀನಿ, ಡಿ.ಕೆ. ಜೊತೆನೂ ಮಾತಾಡಿದ್ದೀನಿ ಅಂತಿದ್ದಾರೆ. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರು ಏನು ಕ್ಲೈಮ್ಯಾಕ್ಸ್ ಪ್ರಯತ್ನ ಮಾಡ್ತಿದ್ದಾರಲ್ಲ ಮಂತ್ರಿಗಿರಿ ತಗೊಳ್ಳೋಕೆ, ಡಿ.ಕೆ. ಬ್ರದರ್ಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಅವ್ರಿಗೆ ಅವಕಾಶ ಸಿಗೋದು ಚಾನ್ಸೇ ಇಲ್ಲ ಅನ್ನೋ ಮಟ್ಟಿಗೆ ಅವರ ಸುತ್ತ ಚಕ್ರವ್ಯೂಹ ರಚಿಸಲ್ಪಟ್ಟಿದೆ. ಈಗ ಸಿದ್ದರಾಮಯ್ಯನವರೇ ಜಮೀರ್ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ತನಗೆ ದ್ರೋಹ ಮಾಡಬಹುದಾ ಹಾಗಾದ್ರೆ ಜಮೀರ್ ಆಪ್ತ ಆದರೆ ಅಂತ ಹೇಳಿರೋ ಆಡಿಯೋ ವೈರಲ್ ಆಗಿ ಗಮನಿಸ್ತಿದ್ದೀವಿ. ಸೊ ಜಮೀರ್ ಅವ್ರಿಗೀಗ
ಯಾವ ಕಡೆಯಿಂದ ಹೋದರೂ ಕಾಪಾಡೋರು ಯಾರೂ ಇಲ್ಲ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಆಗಿದೆ. ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಈ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ನೇರ ಜಮೀರ್ ಪರ ಅಖಾಡಕ್ಕೆ ಧುಮುಕಿರೋದು, ಅವ್ರಿಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಡೇ ಒನ್ನಿಂದ ಅವ್ರು ಹೇಳ್ತಾನೆ ಇದ್ದಾರೆ. ಈಗ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಆ ಮೂಲಕ ಅವ್ರಿಗೇನು ಬೇಕು, ವಿವಿಧ ಸಮುದಾಯಗಳ ಬಲ ಒಗ್ಗೂಡಿಸ್ಬೇಕು. ಈಗ ಸಿದ್ದರಾಮಯ್ಯನವರು ಯಾಕೆ ಇಷ್ಟು ಬಿಗ್ ಲೀಡರ್ ಆದರೂ ಹೇಳಿ, CM ಆಗೋ ವರ್ಚಸ್ಸಿರುವ ಮತ್ತು ದೊಡ್ಡ ಮಟ್ಟದಲ್ಲಿ ಸಮುದಾಯದ ಬೆಂಬಲ ಇರುವಂಥ ವಿವಿಧ ಸಚಿವರುಗಳು, ಶಾಸಕರುಗಳು, ಅಂದರೆ ಅಂಥ ಕ್ಯಾಂಡಿಡೇಟ್ಗಳು ಅವ್ರ ಬೆನ್ನಿಗೆ ತುಂಬ ಲಾಯಲ್ ಆಗಿ ನಿಂತಿದ್ದಕ್ಕೆ ಈಗ ಅದೇ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಶುರು ಮಾಡಿದ್ದಾರೆ. ಜಮೀರ್ ಬೆನ್ನಿಗೆ ಯಾರೂ ಇಲ್ಲದ ಹೊತ್ತಲ್ಲಿ ಜಮೀರ್ ಪರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ, DK ಮೇಲೆ ಒತ್ತಡ ಹಾಕ್ತಿದ್ದಾರೆ. ಜಮೀರ್ ಅವ್ರನ್ನ ಮಂತ್ರಿ ಮಾಡಿಸಿದ್ರೆ ಈಗ ಅದು ಸತೀಶ್ ಜಾರಕಿಹೊಳಿ ಅವರೇ ಮಾಡಿಸ್ದಂಗಾಗತ್ತೆ, ಎಲ್ಲರೂ ಕೈ ಬಿಟ್ಟಿರುವಾಗ. ಸೊ ನಾಳೆ ಯಾವ ಹೆಜ್ಜೆ ಇಡ್ತಾರಲ್ಲ ಸತೀಶ್ ಜಾರಕಿಹೊಳಿ ಅವರು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಯಾವ ಹೆಜ್ಜೆ ಇಡ್ತಾರಲ್ಲ, ಜಮೀರ್ ಅಹಮದ್ ಖಾನ್ ಅವರ ಬಲ, ಒಂದು ದೊಡ್ಡ ಸಮುದಾಯ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರುವಂತಹ ದೊಡ್ಡ ಸಮುದಾಯ ಸತೀಶ್ ಬೆನ್ನಿಗೆ ನಿಲ್ಲತ್ತೆ. ಅವ್ರಿಗೆ ಆಲ್ರೆಡಿ ಈಗ ದಲಿತ ಮತಗಳು ಭದ್ರವಾಗಿರೋದ್ರಿಂದಾಗಿ ಈಕೆಗೆ ಟಕ್ಕರ್ ಕೊಡೋದಕ್ಕೆ ಬೇಕಾದಂಥ ಮೇಜರ್ ಆಪರೇಷನ್ ಅನ್ನೇ ಸತೀಶ್ ಜಾರಕಿಹೊಳಿ ಶುರು ಮಾಡಿದ್ದಾರೆ. DK ತಪ್ಪುಗಳನ್ನು ಎತ್ತಿ ತೋರಿಸೋದು ಒಂದು ಕಡೆ ಆದರೆ, ಅಸಮಾಧಾನಿತರನ್ನ ಸೆಳೆದು ಅವ್ರಿಗೆ ಬಲ ತುಂಬಿ ಅವರನ್ನ ತನ್ನ ಜೊತೆಗೆ ನಿಲ್ಲಿಸ್ಕೊಳ್ತಿರೋದು ಇನ್ನೊಂದು ಕಡೆ. ಮಹದೇವಪ್ಪನವರು ಸೆಳೆದಿದ್ದಾರೆ, ಬಸವರಾಜ ರಾಯರೆಡ್ಡಿ ಅವರು ಸೆಳೆದಿದ್ದಾರೆ. ಇನ್ನು ತುಂಬ ಜನ ಸಚಿವ ಸ್ಥಾನ ಸಿಗದಿರೋರು, ಅಸಮಾಧಾನಿತರು, ಕೃಷ್ಣ ಬೈರೇಗೌಡರು ಅಧಿಕಾರ ವಹಿಸ್ಕೊಳ್ತಾನೆ ಇಲ್ಲ, ಅವ್ರು ಬೇಡ ನನಗೆ ಅಂತ ಮಿನಿಸ್ಟರ್ ಆಗಿದ್ದಾರೆ, ಖಾತೆ ತಗೊಳ್ತಿಲ್ಲ, ಹೀಗೆಲ್ಲ ಹಾಕ್ಕೊಂಡು ಕೂತಿದೆಯಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ನಿಧಾನಕ್ಕೆ ಕಾರ್ಯಾಚರಣೆಯನ್ನು ಶುರು ಮಾಡೇ ಬಿಟ್ಟಿರೋದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ. ವೆರಿ ಇಂಟ್ರೆಸ್ಟಿಂಗ್. ನಿನ್ನೆ ರಮೇಶ್ ಜಾರಕಿಹೊಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. 3 ತಿಂಗಳಕ್ಕೆ DK ಸರ್ಕಾರ ಪತನ ಆಗತ್ತೆ ಅನ್ನೋ ಅರ್ಥದಲ್ಲಿ ಅದು ವಿಶ್ಲೇಷಿಸಲ್ಪಡ್ತಿದೆ. ಅಂದರೆ ಈಗ ಮಾತಾಡಲ್ಲ, ಹೊಸ CM ಬಂದಿದ್ದಾರೆ ಪಾಪ, ಮಾಡಲಿ, 3 ತಿಂಗಳಾದ್ಮೇಲೆ ಮಾತಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ರಮೇಶ್, ಸತೀಶ್ ಈ ಸಾಹುಕಾರ್ ಬ್ರದರ್ಸು ಬೇರೆ ಬೇರೆ ಪಕ್ಷದಲ್ಲಿದ್ದರು, ಒಬ್ರನ್ನೊಬ್ರು ಟೀಕಿಸ್ಕೊಳ್ಬಹುದು ಪಕ್ಷ ಸಿದ್ಧಾಂತ ಅಂತ. ಮೇಲ್ನೋಟಕ್ಕೆ ಒಳಗೊಳಗೆ ಒಂದೇ. ಅವರ ರಾಜಕೀಯ ಲೆಕ್ಕಾಚಾರಗಳು ಬೆಳಗಾವಿಯ ಮೇಲೆ ತಮ್ಮ ಹಿಡಿತ, ಬ್ರದರ್ಸ್ ಹಿಡಿತ ಅನ್ನೋದ್ರ ಸುತ್ತಾನೇ ಇರುತ್ತೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವ್ರ ಲೆಕ್ಕಾಚಾರ ಇಲ್ಲಿ, ಸತೀಶ್ ಜಾರಕಿಹೊಳಿ ಅವರ ಕಾರ್ಯಾಚರಣೆ ಎಲ್ಲವೂ ಕೂಡ ಒಂದಕ್ಕೊಂದು ತಾಳಿ ಆಗಲಿದೆಯಾ? ಯಾವ ರೀತಿ DK ಕಟ್ ಹಾಕೋದಕ್ಕೆ ಬೆಳಗಾವಿ ರಣತಂತ್ರ ಶುರುವಾಗಿದೆ. ಬೆಳಗಾವಿ ಬಾಂಬ್ ಯಾವಾಗ ಸಿಡಿಯತ್ತೆ ಅನ್ನೋದೇ ಕುತೂಹಲ. ಈಗ ಬೆಳಗಾವಿಗೆ ಮಂತ್ರಿಗಿರಿ ಯಾರಿಗೆ ಕೊಡ್ತಾರೆ ಅನ್ನೋ ಇಂಟ್ರೆಸ್ಟ್ ಕೂಡ ಇದೆ. ಲಕ್ಷ್ಮಣ ಸವದಿ ಅವರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಯಾರನ್ನು ಮಂತ್ರಿ ಮಾಡ್ತಾರೆ? ಸತೀಶ್ ಸುತ್ತ ಹೇಗೆ DK ಶಿವಕುಮಾರ್ ಅವರು ಬೇರೆ ಬೇರೆ ಪವರ್ ಸೆಂಟರ್ಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲಕಾರಿಯಾಗಿದೆ. ಅದು ಈಗ ಸದ್ಯ ಮಾತಾಡ್ಬೇಡ ಅಲ್ಲ ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶೆ ಭಾವನೆ ಮಾತಾಡೋಕೆ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡತ್ತೀನಿ, ಡೇ 1 ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್. ನನ್ನ ಕಾದ್ ನೋಡೋಣ. KPCC ಅಧ್ಯಕ್ಷ ಸ್ಥಾನ ಕೈ ತಪ್ಪಿರುವಂಥ ಉರಿ ಇದೆಯಲ್ಲ ಈಗ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಅದು ಮುಂದಿನ ವಿವಿಧ ಕ್ಯಾಲ್ಕುಲೇಷನ್ಗಳಿಗೆ ದಾರಿ ಮಾಡಿಕೊಡ್ತಿರೋ ಕಾಣಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.